What does perfect even mean? Is there even such a thing? Ooh, can we switch up all the rules and imagine a utopia? Darling, I'm just so fed up with these expectations. They keep weighing me down. My heart is begging me to get the ಒಳಗಡೆ ಅಮ್ಮವ್ರಿಗೆ ವಿಷಯ ಗೊತ್ತಾಗುತ್ತೆ. ಅಮ್ಮವರು, ಅಣ್ಣವರು, ವರದಪ್ಪನವರು ಹಾಗೂ ಅಪ್ಪು ಬಾಸ್ ಹಾಗೂ ಶಿವಣ್ಣವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ. ಮೊದಲನೇದಾಗಿ ಆಚೆ ಬರ್ತಾರೆ ಪವರ್ ಸ್ಟಾರ್ ಅವರು. ಪರಮಾತ್ಮವ್ರು ಆಚೆ ಬಂದ್ಬಿಟ್ಟು ಅಪ್ಪಾಜಿಗೆ ನಾವೆಲ್ಲ ಹೇಳ್ತೀವಿ ಮತ್ತು ಚಿತ್ರದಲ್ಲಿ ಮಾಡ್ತಾರೆ, ಸ್ವಲ್ಪ ಕತೆ ಹುಡ್ಕಾಟದಲ್ಲಿದ್ದಾರೆ, ನೀವೆಲ್ಲ ಪ್ರತಿಭಟನೆ ವಾಪಸ್ ತೊಗೊಳ್ಳಿ, ಆಗತ್ತೆ ಬೇಗ ಆದಷ್ಟು. ಅದರ ಅಭಿಮಾನಿಗಳು ಒಪ್ಪಲ್ಲ. ಇಲ್ಲ, ಈ ಮಾತನ್ನ ಅಣ್ಣವರೇ ಹೇಳ್ಬೇಕು ನಮಗೆ, ಇಲ್ಲ ಈ ಮಾತನ್ನ ಅಮ್ಮವ್ರು ನಮಗೆ ಹೇಳಬೇಕು ಅಂತ ಹೇಳ್ಬಿಡ್ತಾರೆ. ಅಪ್ಪು ಬಾಸ್ ಅವರು ಸರಿ ಆಯಿತು ಅಮ್ಮ ಬಂದು ಹೇಳ್ತಾರೆ ನಿಮಗೆ ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆ ಹೋಗ್ತಾರೆ. ಅಮ್ಮವ್ರು ಆಚೆ ಬರ್ತಾರೆ. ಯಾಕ್ರಪ್ಪ, ಏನಪ್ಪ, ಏನು ತೊಂದರೆಯಪ್ಪ, ಕತೆ ಹುಡುಕ್ತಾ ಇದ್ವಿ ನಾವು, ದಯವಿಟ್ಟು ನಮಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ, ಅಣ್ಣವ್ರು ಮತ್ತೆ ಅಭಿನಯಿಸ್ತಾರೆ ಚಿತ್ರರಂಗದಲ್ಲಿ ಅಂತ ಅಮ್ಮವರು ಭಾಷೆ ಕೊಡ್ತಾರೆ. ಅಭಿಮಾನಿಗಳು ಇಲ್ಲ ಅಕ್ಕ, ನೀವು ಹಿಂಗೆ ಮಾಡಿಬಿಟ್ರೆ ಹೆಂಗೆ, ನಮಗೆ ಒಂಥರ ಹಬ್ಬ ಇಲ್ದ ನಮಗೆ ತೊಂದರೆ ಆಗ್ಬಿಡುತ್ತೆ, ನಮಗೆ ಒಂಥರ ಈ ಮನೆಯಲ್ಲಿ ಸೂತ್ಕ ಆಗ್ಬಿಡುತ್ತೆ, ಯಾರ್ಯಾರ ಮನೇಲಿ ಯಾರು ತೀರೋದ್ರೆ ಒಂದು ವರ್ಷ ಹಬ್ಬ ಆಚರಿಸೋಂಗಿಲ್ಲ, ಆ ಥರ ಆಗ್ಬಿಟ್ಟಿದೆ ನಮಗೆ ಏನು ಹಬ್ಬ ಮಾಡೋಕ್ಕೆ ಆಗ್ತಾಯಿಲ್ಲ, 3 ವರ್ಷದಿಂದ ನಮ್ಗೆ ಚಿತ್ರ ಇಲ್ಲ, ಹಾಗೆ ಹಿಂಗೆ ಅಂದ್ಬಿಟ್ಟು ಅಭಿಮಾನಿಗಳು ಒಕ್ಕೊರಲಿಂದ ಅಮ್ಮವ್ರ ಮೇಲೆ ಪ್ರೀತಿಯಿಂದ ಮನವಿ ಸಲ್ಲಿಸ್ತಾರೆ. ಅಮ್ಮವ್ರಿಗೆ ಅವ್ರ ಒತ್ತಡ, ಅವರ ಆಕ್ರಂದನ, ಅಭಿಮಾನ ಮನಸ್ಸಿಗೆ ಮುಟ್ಬಿಡುತ್ತೆ. ಅಮ್ಮವರು ಅವತ್ತು ಅಭಿಮಾನಿಗಳು ಒಂದೇ ಮಾತು ಹೇಳಿದ್ರಿ, ಆಯ್ತಪ್ಪ ನಿಮ್ಮ ಅಭಿಮಾನಕ್ಕೆ ನಾನು ಸೋತೆ, ಮುಂದಿನ ಗುರುವಾರ ಇಲ್ಲ ಮುಂದಿನ ಶುಕ್ರವಾರ ಪೇಪರ್ನಲ್ಲಿ ಅಣ್ಣವ್ರು ಅಭಿನಯಿಸ್ತಾ ಇರೋ ಚಿತ್ರದ ಜಾಹೀರಾತು ಬರುತ್ತೆ, ಇದು ಸತ್ಯ, ನೀವೆಲ್ಲ ಈಗ ಈ ಪ್ರತಿಭಟನೆ ಕೈಬಿಟ್ಟು ವಾಪಸ್ ಮನೆಗೆ ನಡೀರಿ, ಇದು ನಾನು ಕೊಡ್ತಾ ಇರೋ ಮಾತು ನಿಮಗೆ ಮುಂದಿನ ವಾರ ನಿಮಗೆ ಈ ಪೇಪರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನೋಡಿರಿ, ನಾವು ಅಣ್ಣವ್ರ ಮನೆಯವ್ರನ್ನ ಕಸ್ತೂರಿ ನಿವಾಸ ಅಂತ ಹೇಳ್ತೀವಿ, ಈ ಕೈ ಕೊಟ್ಟಿದ್ದು ಗೊತ್ತಾಗಲ್ಲ ಅಂತ, ಮಾತು ತಪ್ಪದ ಮನೆ ಅಂತ ಹೇಳ್ತೀವಿ, ದೊಡ್ಡ ಮನೆ ಅಂತ ಹೇಳ್ತೀವಿ. ಅದಕ್ಕೆ ಅಮ್ಮವರು ಸ್ಪಷ್ಟ ಉದಾಹರಣೆ ನೋಡಿರಿ ಇದು. ಅವ್ರು ಬಿಟ್ಬಿಟ್ರಲ್ಲ, ಅಮ್ಮವರು ಅಭಿಮಾನಿಗಳೆಲ್ಲ ಟೆಂಟ್ ಖಾಲಿ ಮಾಡಿದ್ರು, ಎಲ್ಲ ತೊಗೊಂಡೋದ್ರು, ಅಮ್ಮವ್ರು ಒಳಗೆ ಹೋದರು. ಅವ್ರು ಅಲ್ಲಿಗೆ ಬಿಟ್ಬಿಡ್ಬೋದಿತ್ತು, ಇನ್ನೊಂದು 2 ವಾರ 3 ವಾರನೋ ಇಲ್ಲ 1 ತಿಂಗಳು ಅವ್ರಿಗೆ ಒಳ್ಳೆ ಕತೆ ಸಿಕ್ಕಿದ್ರ ಮೇಲೆ ಅವ್ರು ಮಾಡ್ಬೋದಿತ್ತು, ಆದರೆ ಅವರು ಮಾಡಿಲ್ಲ. ಅಭಿಮಾನಿಗಳೇ ದೇವರು ಅಂತ ಅಣ್ಣವ್ರು ಕರೆದ್ರಲ್ಲ, ಹಾಗೆ ಅಮ್ಮವರು ಅಭಿಮಾನಿಗಳಿಗೆ ನಾನು ಮಾತು ಕೊಟ್ಟಿದ್ದೀನಿ, ಅದನ್ನು ನಾನು ಪೂರೈಸಲೇಬೇಕು ಅಂದ್ಬಿಟ್ಟು ಅಮ್ಮವರು ಅವತ್ತು 1 ವಾರದ ನಂತರ, ಅಂದರೆ ಆ ಘಟನೆ ನಡೆದ 1 ವಾರದ ನಂತರ ಪೇಪರಲ್ಲಿ ಜಾಹೀರಾತು ಬರುತ್ತದೆ. ಅಣ್ಣವ್ರ ಅಭಿನಯದ ಸಿಂಹಾದ್ರಿಯ ಸಿಂಹ ಅಂತ ಚಿತ್ರದ ಜಾಹೀರಾತು ಬರುತ್ತೆ. ಸಿಂಹಾದ್ರಿಯ ಸಿಂಹ ಅಂತ ಹೆಸರಿಟ್ಟು ಅಣ್ಣವರು ಪಿಕ್ಚರಲ್ಲಿ ಮಾಡ್ತಾಯಿದ್ದಾರೆ, ನಿಮಗೆ ಹಬ್ಬ ರೆಡಿ ಮಾಡಿಕೊಡ್ರಪ್ಪ ಅಂತ ಬಿಟ್ಟು ಅಮ್ಮವರು ನೇರವಾಗಿ ಸಂದೇಶನ ಅಭಿಮಾನಿಗಳಿಗೆ ಕೊಟ್ಟು ಪೇಪರ್ನಲ್ಲಿ ಜಾಹೀರಾತನ್ನ ಪ್ರಕಟಿಸ್ತಾರೆ. ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿ. ರಾಜ್ಯಾದ್ಯಂತ ಅವತ್ತು ಪತ್ರಿಕೆಯಲ್ಲಿ ಜಾಹೀರಾತು ಬಂದಂಥ ದಿನ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಅಭಿಮಾನಿಗಳು ಹಬ್ಬ ಥರ ಆಚರಿಸ್ತಾರೆ, ಸ್ವೀಟ್ ಹಂಚಿದ್ದಾರೆ, ಪಟಾಕಿ ಹೊಡೆದಿದ್ದಾರೆ. 3 ವರ್ಷದ ನಂತರ ನಮ್ಮ ಅಣ್ಣವ್ರ ಚಿತ್ರ ಅನೌನ್ಸ್ಮೆಂಟ್ ಆಯಿತು ಅಂದ್ಬಿಟ್ಟು ಖುಷಿಪಟ್ಟರು. ಯಾರಿಗ್ರಿ ಈ ಥರ ಸೌಭಾಗ್ಯ? ಇಂಥ ಅಣ್ಣವ್ರನ್ನ ಪಡೆದ ನಾವು ಪುಣ್ಯವಂತರೋ ಇಲ್ಲ ನಮ್ಮಂಥ ಅಭಿಮಾನಿಗಳನ್ನ ಪಡೆದ ಅಣ್ಣವ್ರ ಪುಣ್ಯವಂತರೋ ಗೊತ್ತಿಲ್ಲ. ನೋಡಿ, ಅಮ್ಮವರು ಸಿಂಹಾದ್ರಿಯ ಸಿಂಹ ಅಂತ ಜಾಹೀರಾತು ಕೊಡ್ತಾರೆ. ವಿಶಾಲಾಕ್ಷಿ ದಕ್ಷಿಣಮೂರ್ತಿಯವರ ಕಥೆಯನ್ನು ತಗೊಂಡು, ವ್ಯಾಪ್ತಿ ಪ್ರಾಪ್ತಿ ಅನ್ನೋ ಒಂದು ಕಥೆನ ತಗೊಂಡು ಚಿತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಹಾದ್ರಿಯ ಸಿಂಹ ಅಂತ ಅವರು ಕತೆ ರೆಡಿ ಮಾಡ್ತಾರೆ. ಕೆಲವು ಕಾರಣಾಂತರಗಳಿಂದ ಏನೋ ನನಗೆ ಗೊತ್ತಿಲ್ಲ, ಆ ಹೆಸರು ಬೇಡ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಜೀವನ ಚೈತ್ರ ಅಂತ ಹೆಸರಿಕ್ತಾರೆ. ಜೀವನ ಚೈತ್ರ ಮುಹೂರ್ತ ಆರಂಭ ಆಗುತ್ತೆ. ಮುಹೂರ್ತ ಆರಂಭ ಆಗಿ ಚಿತ್ರ 92 ಜುಲೈ 30ನೇ ತಾರೀಕು
ಕರ್ನಾಟಕ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆ ಆಗುತ್ತೆ. ನೋಡಿ, ಒಬ್ಬ ನಟ ಚಿತ್ರದಲ್ಲಿ ಮಾಡಿಲ್ಲ ಅಂದರೆ ಅಭಿಮಾನಿಗಳು ಯಾವ ಥರ ಪ್ರತಿಭಟನೆ ಮಾಡ್ತಾರೆ. ನಿಮ್ಮ ಚಿತ್ರ ನಮಗೆ ಸಂದೇಶ ಕೊಡ್ತಾ ಇದೆ, ನಮಗೆ ಪಾಠ ಹೇಳ್ಕೊಡ್ತಾ ಇದೆ, ಇದನ್ನು ನಮ್ಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಮತ್ತೆ ನಟನೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಒತ್ತಡ ಹಾಕ್ತಾರೆ. ಇದು ಭಾರತೀಯ ಚಿತ್ರರಂಗದ ಅಷ್ಟೇ ಅಲ್ಲ, ವಿಶ್ವ ಚಿತ್ರರಂಗದಲ್ಲಿ ಅಪರೂಪದ ಘಟನೆ. ಇದಕ್ಕೆ ನಾವು ಅಣ್ಣವ್ರನ್ನ ಆರಾಧ್ಯ ದೈವ ಅಂತ ಹೇಳೋದು, ಮತ್ತು ಕನ್ನಡದ ಮೇಷ್ಟ್ರು ಅಂತ ಹೇಳೋದು, ಮತ್ತು ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಅಂತ ನಾವು ಕರೆಯೋದು. ಹೀಗೆ ಆ ಚಿತ್ರ ಜುಲೈ 30, 1992 ಬಿಡುಗಡೆ ಆಗುತ್ತೆ. ಚಿತ್ರ ಅದ್ಭುತ ಯಶಸ್ಸು ಕಾಣುತ್ತೆ. ಅದ್ರ ಬಗ್ಗೆ ನಾನು ಹೇಳಂಗೇ ಇಲ್ಲ, ಅದು ನಿಮಗೆಲ್ಲ ಗೊತ್ತು. ಚಿತ್ರ ಬಿಡುಗಡೆಯ ನಂತರ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ರೀ. ನಾನು ನೋಡ್ದಂಗೆ ಮಲ್ಲೇಶ್ವರಂ ಗೀತಾಂಜಲಿ ಚಿತ್ರಮಂದಿರದಿಂದ ಹಿಡಿದು ನವರಾಂಗ್ ಚಿತ್ರಮಂದಿರದವರೆಗೂ ಹಿಂಗೆ ತಿರುಗಿದು ನೋಡಿದ್ರೆ ಬರೀ ತಲೆಗಳೇ ಕಾಣೋದ್ರಿ. ನಾನು ನೋಡಿದ್ದನ್ನು ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಆಗಿತ್ತು. ಚಿತ್ರ 30ನೇ ತಾರೀಕು ಗುರುವಾರ ಬಿಡುಗಡೆ, 1/31 ಶುಕ್ರವಾರ, 1 ಶನಿವಾರ, 2 ಭಾನುವಾರ ಬೆಂಗಳೂರಿನ ನಾಗ್ಪುರ ಪ್ರವೀಣ್ ಅವ್ರ ಮನೆ ಹತ್ರ, ಅಲ್ಲಿಂದ ಅಭೂತಪೂರ್ವವಾದಂಥ ಒಂದು ಮೆರವಣಿಗೆ ಆರಂಭ ಆಗುತ್ತೆ. ಆ ಮೆರವಣಿಗೆ ಆರಂಭ ಆಗಿ ನರ್ತಕಿ ಚಿತ್ರಮಂದಿರಕ್ಕೆ ಬರುತ್ತೆ. ಹೂವಿನ ಪಲ್ಲಕ್ಕಿ ಮೆರವಣಿಗೆ. ಯಾವ ಥರ ಮೆರವಣಿಗೆ ಬರುತ್ತೆ ರೀ, ಅಬ್ಬಬ್ಬಬ್ಬಬ್ಬ! ನಿಜಕ್ಕೂ ಆ ಮೆರವಣಿಗೆ 2 ಕಣ್ಣು ಸಾಲದು ನೋಡೋಕ್ಕೆ. ಹಿಂಗೆ ತಿರುಗಿದ್ರು ಜನ, ಹೆಂಗೆ ತಿರುಗಿದ್ರು ಜನ ರೀ. ಅಭಿಮಾನಿಗಳಿಗೆ 3 ವರ್ಷ ಕಟ್ಟಾಗ್ದಂಗಿತ್ತು. ಬಿಚ್ಚಿಬಿಟ್ರು, ಹೆಂಗೆ ಕುಣಿತವ್ರ ಅಭಿಮಾನಿಗಳಂದರೆ. ಚಿತ್ರ ನರ್ತಕಿ ಚಿತ್ರಮಂದಿರಕ್ಕೆ ಮೆರವಣಿಗೆ ಬರುತ್ತೆ. ಆ ಮೆರವಣಿಗೆ ಬರೋಕ್ಕೂ ಮೊದಲೇ ಕೆಲವು ಕಿಡಿಗೇಡಿಗಳು ಕಲ್ಲು ಹೊಡೆದು ಆ ಒಂದು ಮೆರವಣಿಗೆನೇ ಧ್ವಂಸ ಮಾಡ್ತಾರೆ. ಎಂಥ ಕೊಳುಕು ಮನಸ್ಸಿನ ಜನಗಳಂದರೆ, ಅಣ್ಣವ್ರಂದರೆ ಕನ್ನಡ ಅಂದರೆ ಅಣ್ಣವರು, ಇವರಿದ್ದರೆ ಕನ್ನಡನ ಬೆಳೆಸ್ತಾರೆ, ಇವ್ರು ಬೆಳೆದ್ಬಿಟ್ರೆ ಕನ್ನಡ ಬೆಳೆದ್ಬಿಟ್ರೆ ನಾವು ಇಲ್ಲಿ ಬದುಕೋಕ್ಕಾಗಲ್ಲ ಅಂತ ಪರಭಾಷಿಕರು ಅಣ್ಣವರ ಆ ಸ್ಟಾರ್ ಮೆರವಣಿಗೆ ಮೇಲೆ, ಆ ಹೂವಿನ ಪಲ್ಲಕ್ಕಿ ಮೇಲೆ ಕಲ್ಲು ಹೊಡಿತಾರೆ. ಸುಮ್ಮನೆ ಬಿಡ್ತಾರೇನ್ರಿ ಅಭಿಮಾನಿಗಳು? ರೊಚ್ಚಿಗೆ ಹೇಳ್ತಾರೆ. ಇಡೀ ಬೆಂಗಳೂರು ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಬಂದಾಗುತ್ತೆ. ಮೆಜೆಸ್ಟಿಕ್ ಅಂತೂ ರಣರಂಗ ಆಗುತ್ತೆ. ಸುಮಾರು ಜನ ಆ ಗುಡಿಸಲಲ್ಲಿ ಸಜೀವ ದಹನ ಆಗ್ತಾರೆ. ಸುಮಾರು ಒಂದು 50-60 ಗುಡಿಸಲೆಲ್ಲ ಸುಟ್ಟಾಕಿರ್ತಾರೆ. ಎಷ್ಟೋ ಜನ ಹೇಳ್ತಾರೆ, ರಾಜ್ಕುಮಾರ್ಗೇನಪ್ಪ ರಾಜ್ಕುಮಾರ್ ಥರ ಬೆಳೆದ್ಬಿಟ್ರು ಅಂತಬಿಟ್ಟು. ಇದನ್ನೆಲ್ಲ ಸಹಿಸ್ಕೊಳ್ಳೋದು ಯಾರ್ರೀ? ಅಣ್ಣವ್ರ ಚಿತ್ರ ಓಡಬಾರ್ದು ಅಂದ್ಬಿಟ್ಟು ಎಷ್ಟೋ ಸಹಿಸ್ಕಿದ್ರಲ್ಲಂದ್ರಿ, ಇದು ಮಾಡಿದ್ರಲ್ಲಂದ್ರಿ. ಚಿತ್ರ ಚೆನ್ನಾಗಿ ಓಡಬಾರ್ದು, ಚಿತ್ರ ಓಡ್ತಾಯಿದ್ರೆ ಜನ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಗಲಾಟೆ ಎಲ್ಲ ಮಾಡಿಸಿದ್ರು, ಕಲ್ಲೆಲ್ಲ ಹೊಡೆದು. ಇದನ್ನೇ ಯಾರೂ ಕೇಳೋರಿಲ್ಲ. ಬೆಳೆಯೋಕ್ಕೆ ಬಿಡಲಿಲ್ಲ ಅಂತಾರಲ್ಲ, ಇದನ್ನು ಯಾರೇ ಕೇಳೋರು? ಈ ಥರದ 100 ಕಷ್ಟಗಳನ್ನ ಅನುಭವಿಸಿದ್ದೇ ಅಣ್ಣವ್ರು ಇವತ್ತು ಕರ್ನಾಟಕದ ರಾಜ್ಕುಮಾರ್ ಆಗಿ ಮೆರಿತಾ ಇರೋದು. ನಾನು ಆ ಗಲಾಟೆ ಬಗ್ಗೆ ಹೆಚ್ಚಾಗಿ ಮಾತಾಡಲ್ಲ, ಅದು ಒಂದು ಕಹಿ ಘಟನೆ. ಆ ಗಲಾಟೆ ಆಯಿತು. ಗಲಾಟೆಯಿಂದ ಮತ್ತೆ ಶಾಂತಿಯಾಗಿ 2 ದಿನ ಬೆಂಗಳೂರು ನಿಶಬ್ದವಾಗಿ ನಂತರ ಮತ್ತೆ ಸಹಜ ಸ್ಥಿತಿಯತ್ತ ಬಂತು. ಚಿತ್ರ ಅಭೂತಪೂರ್ವವಾಗಿ ಯಶಸ್ವಿ ಕಾಣ್ತು. 1 ವರ್ಷ ಕಾಲ ಪ್ರದರ್ಶನ ಕಾಣ್ತು. ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಆಯಿತು. ಚಿತ್ರ ಸುಮಾರು ಒಂದು 25 ವಾರದ ನಂತರ ಇರಬೇಕೇನೋ. 25 ವಾರದ ನಂತರ ಈಗೆಲ್ಲ ಹೇಳ್ತಾರೆ, ಟ್ರೈಲರ್ ರಿಲೀಸ್ ಮಾಡ್ತಾರೆ, ನಾವು ಥಿಯೇಟ್ರಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತೀವಿ, ನಾವು ಟ್ರೈಲರ್ನ ಅಲ್ಲೋಗ್ತೀವಿ ರಿಲೀಸ್ ಮಾಡ್ತೀವಿ, ಎಲ್ಲೆಲ್ಲೋ ರಿಲೀಸ್ ಮಾಡ್ತೀವಿ ಟ್ರೈಲರ್ಗಳನ್ನ ಅಂತ ಕೆಲವರು ಜಂಬ ಕೊಚ್ಕೊಂತಾರೆ. ನೋಡಿ, ಜೀವನ ಚಿತ್ರ ನಂತರ ಬಂದಂಥ ಆಕಸ್ಮಿಕ ಚಿತ್ರ ಬೆಂಗಳೂರಿನಲ್ಲಿ ಅಂದು ಜೀವನ ಚಿತ್ರ ಬಿಡುಗಡೆ ಆದ ಸಮಯದಲ್ಲಿ ನಡೆದಂಥ ಅಭಿಮಾನಿಗಳ ಸಂಭ್ರಮ, ಸ್ಟಾರ್ ಮೆರವಣಿಗೆದು
ಹಾಗೂ ಯಾವ್ಯಾವ ಚಿತ್ರಮಂದಿರದಲ್ಲಿ ಜನ ಹೇಗೆ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನ ಒಂದಿಷ್ಟು ವಿಡಿಯೋಗಳು ಹಾಗೂ ಮುಂದೆ ಬರುತ್ತಿರುವಂಥ ಚಿತ್ರ ಆಕಸ್ಮಿಕ ಚಿತ್ರದ 2 ಹಾಡುಗಳು, ಒಂದು ಆ ಗೊಂಬೆಯ ಮತ್ತು ಇನ್ನೊಂದು ಈ ಹೆಣ್ಣಿಗೂ, ಈ 2 ಹಾಡಿನ ಒಂದು ಚಿಕ್ಕದು ಅಂದರೆ ಒಂದು 10 ಸೆಕೆಂಡು 15 ಸೆಕೆಂಡು ವಿಡಿಯೋನ ಮತ್ತು ಈ ಅಭಿಮಾನಿಗಳ ಸಂಭ್ರಮನ ಒಂದು 2 ರೀಲ್ ಮಾಡಾಗಿ ಚಿತ್ರದ ಜೀವನ ಚೈತ್ರ ಚಿತ್ರದ ಇಂಟ್ರೋನಲ್ಲಿ ಹಾಕಿದರು. ಈಗೆಲ್ಲ ಟ್ರೈಲರ್ ರಿಲೀಸ್ ಮಾಡ್ತಾರಂತಾರೆ ಅಣ್ಣವ್ರು, ಆವಾಗಲೇ ಟ್ರೈಲರ್ ರಿಲೀಸ್ ಮಾಡಿಬಿಟ್ರು ಅಲ್ವಾ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ನಾನು ಜೀವನ ಚಿತ್ರದ ವಿಡಿಯೋ ಮಾಡಿದಾಗ ಕೆಲವರು ಕಮೆಂಟ್ಸಲ್ಲಿ ಹಾಕ್ತಾಯಿದ್ರು, ಚಿತ್ರ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ 2 ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿದೆ ಅಂತ. ಹೌದು, ಚಿತ್ರ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ 2 ಚಿತ್ರಮಂದಿರಗಳಲ್ಲಿ, ಒಂದು ನರ್ತಕಿ, ಒಂದು ಕಪಾಲಿ. ಯಾಕಂದರೆ ಕ್ರೌಡ್ ಆಗಿತ್ತು, ತಡ್ಕೊಳಕ್ಕಾಗಿಲ್ಲ. ಒಂದೇ ಒಂದು ಚಿತ್ರಮಂದಿರದಲ್ಲಿ ಹಾಕ್ಬಿಟ್ರೆ 3 ವರ್ಷ ಬಿಟ್ಟು ನಂತರ ಅಣ್ಣವ್ರು ಮಾಡಿದ್ದಾರೆ ನರ್ತಕಿಯಲ್ಲಿ ಬಂದು ಒಂದೇ ಚಿತ್ರಮಂದಿರದಲ್ಲಿ ಹಾಕ್ಬಿಟ್ರೆ ಜನ ಹೆಂಗೆ ಇದಾಗ್ತಾರೆ. ಅದಕ್ಕೋಸ್ಕರನೇ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಮತ್ತು ಹಾಗೂ ಕಪಾಲಿ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ ಆಗಿತ್ತು. ನೋಡಿ, ಈಗ ನಾನು 3 ಥಿಯೇಟ್ರಲ್ಲಿ ಮಾಡಿದೆ, ನಾನು 100 ಥಿಯೇಟ್ರಲ್ಲಿ ಮಾಡಿದೆ ಅಲ್ಲ, ಒಂದೇ ಏರಿಯಾದಲ್ಲಿ 2 ಥಿಯೇಟ್ರಲ್ಲೂ ರಿಲೀಸ್ ಮಾಡಿ ಅಣ್ಣವ್ರು ಗೆದ್ದರು. ಅದು ಅಣ್ಣವರ. ಬನ್ನಿ ಕನ್ನಡಿಗರೇ, ಇನ್ನೂ ಅನೇಕ ಅಣ್ಣವರ ವಿಷಯಗಳನ್ನು ಹಾಗೂ ಕನ್ನಡ ನಾಡು ನುಡಿ ವಿಚಾರಗಳನ್ನು ನಿಮಗೆ ಆಲಿಸ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಮಲ್ಗೆ. ಜೈ ಕರ್ನಾಟಕ. ಮತ್ತು ನಮಸ್ಕಾರ. What does perfect even mean?